नमः सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयर्याणं नमो अजायाणं नमो लोये सौवसाहुणं येसो पञ्चनमो यारो सौवपावपणासनो मङ्गलानं च सर्वेसिं पडमं हवै मंगलम पडमं हवै मंगल। जोड़ो पंचपरमेश्वरी भगवान की, जोड़ो 2400 तीर्थंकर भगवान की, जोड़ो देवादेव श्री आदिनाथ भगवान की, जोड़ो देवादेव शांतिनाथ भगवान की, वर्तमान शासन नायक महावीर भगवान की, संत श्रीयाचार्य श्री विद्यासागर जी मुनि महाराज की, परम पूज्याचार्य समय सागर जी महाराज की, समस्त आचार्य संघ। ನಾರದರು ಬಂದರು ಎಲ್ಲಿಗೆ? ದಶರಥನ ಮನೆಗೆ. ದಶರಥನ ಮನೆಗೆ ನಾರದರು ಬಂದ, ಅವರಿಗೆ ಆಸನವನ್ನು ಕೊಟ್ಟು ಎದ್ದು ಗೌರವಿಸಿ ಅವರನ್ನು ಕೂರಿಸಿ ಆಮೇಲೆ ಅವರು ಯೋಗಕ್ಷೇಮವನ್ನೆಲ್ಲ ಕೇಳಿ, ಎಲ್ಲಿಂದ ಬಂದ್ರಿ, ಹೇಗೆ ಬಂದ್ರಿ, ಏನೇನು ನೋಡಿದ್ರಿ, ನೀವು ನೋಡ್ದಲ್ಲೇ ಇರುವಂಥ ದೇಶನೇ ಇಲ್ಲ, ಎಲ್ಲಿಂದಿದ್ದಾಯಿತು ಅಂತ ಕೇಳಿದಾಗ ಏನು ಹೇಳ್ತೀರಿ? ಮೇರು, ಗಜದಂತ, ವಿಜಯಾರ್ಧ ಮೊದಲಾದ ಪರ್ವತಗಳಿಂದ ಸುಂದರವಾದಂತಹ ವಿದೇಹಿ ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ನಾನಾ ರತ್ನಗಳಿಂದ ಹೊಳೆಯುವ ಪುಂಡರೀಕಿಣಿ ನಗರದಲ್ಲಿ, ಯಾವ ನಗರದಲ್ಲಿ? ಪುಂಡರೀಕಿಣಿ ನಗರದಲ್ಲಿ ಸೀಮಂದರ ಸ್ವಾಮಿಯ ದೀಕ್ಷಾ ಕಲ್ಯಾಣವನ್ನು ಕಂಡೆ. ಸೀಮಂದರ ಈಗ ಪ್ರೈಮ್ ಮಿನಿಸ್ಟರ್ ಭಾಳಷ್ಟು ಜನ ಆಗ್ತಾರೆ, ಬೇರೆ ಬೇರೆ ಹೆಸರಿನವರಿದ್ದಾರೆ. ಈಗ ಇವರು ಆಗಲೇ 13ನೇವರು 14ನೇವರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಆದರೆ ಪ್ರೈಮ್ ಮಿನಿಸ್ಟರ್ ಅನ್ನೋ ಪ್ರಧಾನಮಂತ್ರಿ ಅನ್ನೋದಂತೂ ಪದ ಅಲ್ಲೇ ಇರುತ್ತಲ್ಲ, ಹಾಗೆ ಸೀಮಂದರ ಅನ್ನುವಂಥ ಹೆಸರು ಅದೇ ಇದೆ. ಆದರೆ ಬೇರೆ ಬೇರೆ ಜೀವಿಗಳು ದೀಕ್ಷೆಯನ್ನು ತಗೊಂಡು ಮತ್ತೆ ಅವರಿಗೆ ಮೋಕ್ಷ ಆದ ತಕ್ಷಣ ಮತ್ತೊಬ್ಬರು ಅಲ್ಲಿ ಸೀಮಂದರ ಬರ್ತಾರೆ. ಸೀಮಂದರ ಅನ್ನುವಂಥ ಹೆಸರು ಯಾವತ್ತೂ ಬದಲಾವಣೆ ಆಗೋದಿಲ್ಲ. ಅದರಿಂದ ಆ ಕಾಲದಲ್ಲಿ ಮುನೀಶ್ವರನಾಥ ತೀರ್ಥಂಕರ ಕಾಲದಲ್ಲಿ ಹೇಳ್ತಿದ್ದಾರೆ, ಎಲ್ಲಿಗೆ ಹೋಗಿದ್ದೆ ನಾನು ಅಂತ ಹೇಳ್ತಿದ್ದಾರೆ? ಸೀಮಂದರ ಭಗವಂತರ ಸಂವತ್ಸರಣಕ್ಕೆ ಹೋಗಿದ್ದೆ. ಇಲ್ಲಿ ಹೇಗೆ ಮುನೀಶ್ವರನಾಥರ ಅಭಿಷೇಕ ಸುಮೇರು ಪರ್ವತದಲ್ಲಿ ನಡೆಯಿತೋ ಹಾಗೆ ಅಲ್ಲಿ ಆ ಭಗವಂತರ ಅಭಿಷೇಕವನ್ನು ಸುಮೇರು ಪರ್ವತದ ಮೇಲೆ ದೇವತೆಗಳು ಮಾಡಿದರು. ಇಲ್ಲಿ ಮುನೀಶ್ವರತರ ಚರಿತೆಯನ್ನು ಕೇಳಿದ್ದೇನೆ, ಹಾಗೆ ಅಲ್ಲಿ ಸೀಮಂದರ ಪ್ರಭುಗಳ ಚರಿತೆಯನ್ನು ಕೇಳಿದ್ದೇನೆ, ಹಾಗೂ ನನ್ನ ಕಣ್ಣಿಂದ ನೋಡಿದ್ದೇನೆ. ಕೇಳೋದಷ್ಟೇ ಅಲ್ಲ, ಏನು ಮಾಡಿದ್ದೀನಿ? ಸೀಮಂದರ ಭಗವಂತರ ಕಲ್ಯಾಣಕವನ್ನು ಕಣ್ಣಿಂದ ನೋಡಿದ್ದೀನಿ. ನಾನು ನಾನಾ ರೀತಿಯ ರತ್ನಗಳಿಂದ ಕಂಗೊಳಿಸುವ ಎತ್ತರವು ವಿಶಾಲವಾದ ನಿರಂತರ ಪೂಜೆ ಆಗುವ ಅಲ್ಲಿನ ಭವ್ಯ ಜಿನಮಂದಿರಗಳ ದರ್ಶನ ಮಾಡಿದೆ. ಭಾಳ ಅರಮನೆಯಷ್ಟು ಎತ್ತರವಾದಂಥ ಮಂದಿರಗಳೆಲ್ಲ ದೊಡ್ಡ ನೀವು ನೋಡಿದ್ದೀರಿ. MP ಕಡೆ ಹೋದಾಗ, ಶ್ರೀಕರ್ಜಿ ಅಲ್ಲೆಲ್ಲ ಹೋದಾಗ ಅಲ್ಲಿ ಮಂದಿರಗಳೆಷ್ಟು ದೊಡ್ಡದಾಗಿದೆ ಅಂಥೇಳಿ. ನಮ್ಮ ಈ ಮಂದಿರಗಳು ಅದಕ್ಕೆ 10ನೇ 1 ಭಾಗನೂ ಇಲ್ಲ. ಹೌದು, ದೊಡ್ಡ ಬಸ್ತಿಗಳಿದೆ. ಅದನ್ನು ನೋಡಿದೆ ನಾನು ಅಂಥೇಳಿ. ಒಂದೇ ಬಿಲ್ಡಿಂಗಲ್ಲಿ 18 ಬಸ್ತಿ, ಬೇರೆ ಒಂದೇ ತಾಳದಲ್ಲಿ. ಅದಕ್ಕೆ ಅಂತ ಹೇಳ್ತಾರೆ, ಹೇ ರಾಜನ್, ಅಲ್ಲಿ ನಂದನವನದಲ್ಲಿ ಅತ್ಯಂತ ಮನೋಹರವಾದ ಚೈತ್ಯಾಲಯಗಳಿದೆ, ಅವೆಲ್ಲವನ್ನೂ ನೋಡಿದ್ದೇನೆ. ಆ ಮಂದಿರಗಳಲ್ಲಿ ಅನೇಕ ರೀತಿಯ ಮಣಿಗಳಿಂದ ಮಾಡಿದ ಹೂವು ಬಳ್ಳಿಗಳನ್ನು ಕೆತ್ತಿದ್ದಾರೆ. ಅಲ್ಲಿನ ಕೂರುವ ಪೀಠಗಳು ಚಿನ್ನದಿಂದ ಮಾಡಿವೆ. ಅಲ್ಲಿನ ಕಂಬಗಳು ಸುವರ್ಣದಿಂದ ಇದೆ. ಸುವರ್ಣ, ಚಿನ್ನ ಎಲ್ಲ ಒಂದೇ. ಅದರಿಂದ ವಿವಿಧ ಪ್ರಕಾರದ ಪ್ರಕಾಶಮಾನವಾದ ಕಿರಣಗಳು ಹೊಮ್ಮುತ್ತಾ ಇರುತ್ತೆ. ಎಲ್ಲಾದರೂ ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳಿಂದಲೇ ಮಾಡಿದೆ ಎಂದಾಗ ಮತ್ತು ಅದರಿಂದ ಕಿರಣಗಳು ಹೊಮ್ಮಬೇಕಲ್ಲ, ಹೊಮ್ಮುತ್ತಾ ಇದೆ. ಅದು ಸೂರ್ಯನ ವಿಮಾನದ ಹಾಗೆ ಕಾಣುತ್ತೆ. ಮಂಜಿನಾಲಯ ಹೆಂಗೆ ಕಾಣುತ್ತೆ? ಚೈತ್ಯಾಲಯ ಸೂರ್ಯನ ವಿಮಾನದ ಹಾಗೆ ಕಾಣುತ್ತೆ. ಇವೆಲ್ಲವೂ ಹಾರ ತೋರಣಗಳು ಮನೋಹರವಾಗಿ ರತ್ನದ ಹಾರಗಳಿವೆ. ಇಲ್ಲಿನ ಭೂಮಿಯಲ್ಲಿ ವಿಶಾಲವಾದ ಜಗಲಿಗಳಿವೆ. ವೈಡೂರ್ಯ ಮಣಿಯ ಉತ್ತಮವಾದ ಗೋಡೆಗಳಲ್ಲಿ ಆನೆ, ಸಿಂಹ ಮೊದಲಾದ ಚಿತ್ರಗಳಿಂದ ಕಂಗೊಳಿಸ್ತಾ ಇದೆ. ಇದರ ಒಳಭಾಗವೂ ಸಂಗೀತ ಹಾಡುವ ಸ್ತ್ರೀಯರಿಂದ ತುಂಬಿದೆ. ಇಂತಹ ದೇವಾರಣ್ಯದಲ್ಲಿರುವ ಜಿನ ಪ್ರತಿಮೆಗಳಿಗೆ ನಾನು ನಮಸ್ಕರಿಸುತ್ತೇನೆ. ಅಕೃತ್ರಿಮ ಜಿನ್ ಪ್ರತಿಮೆಗಳ ಪ್ರಭೆಯಿಂದ ಪ್ರಜ್ವಲಿಸುತ್ತಿರುವ
ಪರ್ವತವಿದೆ. ಅದನ್ನು ಪ್ರದಕ್ಷಿಣೆ ಮಾಡಿ ಮೋಡಗಳನ್ನು ಬೇಯಿಸಿಕೊಂಡು ಆಕಾಶದಲ್ಲಿ ಬಹಳ ಮೇಲೆ ಹೋದೆ. ಹಾಗೂ ಕುಲಾಚಗಳ ಶಿಖರಗಳ ಮೇಲೆ ಪ್ರಕಾಶಪುಂಜಂತೆ ಹೊಳೆಯುತ್ತಿರುವ ಅನೇಕ ಅಕೃತ್ರಿಮ ಪ್ರತಿಮೆಗಳನ್ನು ನೋಡಿದೆ, ವಂದಿಸಿದೆ. ಹೇ ರಾಜನ್, ಆ ಎಲ್ಲ ಚೈತ್ಯಾಲಯಗಳಲ್ಲಿ ಅಪ್ರತಿಮ ಸುಂದರವಾದ ಪ್ರತಿಮೆಗಳಿವೆ. ಇವೇನೂ ಅಲ್ಲ ನಾವು ಮಾಡ್ಕೊಂಡಿರೋದು. ಆ ಪ್ರತಿಮೆಗಳನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಅಲ್ಲಿಂದ ಬರಬೇಕು, ಹಸುವು ಬಾಯಾಕಿ ಏನೂ ಆಗಲ್ಲ. ಅಂಥ ಸುಂದರವಾದ ಯೋಚನೆ ಮಾಡಿ. ಎಲ್ಲ ಅಕೃತ್ರಿಮ ಜಿನ ಚೈತ್ಯಾಲಯಗಳಲ್ಲಿ 108 ಜಿನಬಿಂಬ ಇದೆ. ಎಷ್ಟು? 108 ಜಿನಬಿಂಬ ಇದೆ. ಒಂದೊಂದು ಜಿನಬಿಂಬನ್ನು 500 ಧನಸ್ಸು ಎತ್ತರ, ಅಂದರೆ 3000 ಅಡಿ ಎತ್ತರ ಇರುವಂಥ 108 ಬಿಂಬಗಳು. ಎಲ್ಲ ಅಕೃತ್ರಿಮದಲ್ಲಿ ಮನುಷ್ಯ ಮಾಡಿದ್ದಲ್ಲ, ಎಲ್ಲವುದು ಬಂಗಾರದ್ದೇ ಇರುತ್ತೆ. ಕಿಟಕಿ, ಬಾಗಿಲು, ಜಗಲಿ, ನೆಲ, ಗೋಡೆ, ಬಿಂಬಗಳೆಲ್ಲ ರತ್ನಬಿಂಬಗಳು. ಪ್ರತಿಯೊಂದು ಚಿನ್ನ, ಬೆಳ್ಳಿ, ಬಂಗಾರದ್ದೇನೆ. ಅದೇ ಓದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ಲಿ ನೋಡೋಕ್ಕೆ ಹೋಗೋಂಗಾದ್ರೆ. ಅಪ್ರತಿಮೆ. ಹೇ ರಾಜನ್, ಎಲ್ಲ ಚೈತ್ಯಾಲಯಗಳಲ್ಲಿ ಅಪ್ರತಿಮ ಸುಂದರವಾದ ಪ್ರತಿಮೆಗಳಿವೆ. ಅವುಗಳಿಗೆಲ್ಲ ನಾನು ವಂದಿಸಿದೆ. ನಾರದರಿಗೆ ಹೇಳಿದ ಮೇಲೆ ದೇವಾದಿದೇವರಿಗೆ ನಮಸ್ಕಾರವೆಂದು ಉಚ್ಚರಿಸುತ್ತಾ ರಾಜ ದಶರಥನು 2 ಕೈಗಳನ್ನು ಜೋಡಿಸಿ ಶಿರವಾಗಿ ನಮ್ರತೆಯಿಂದ ವಂದಿಸಿದ. ಆ ಎಲ್ಲ ಚೈತ್ಯಾಲಯಗಳಿಗೆ ಅವನು ನಮಸ್ಕಾರವನ್ನು ಮಾಡ್ದ. ಆ ನಂತರ ಸಂಕೇತದಿಂದ ನಾರದರ ಪ್ರೇರಣೆಯನ್ನು ಪಡೆದು ಪ್ರತಿಹಾರಿಯ ಮೂಲಕ ಆದರ ಸಹಿತನಾಗಿ ಎಲ್ಲ ಜನರಲ್ಲಿಗೆ ಹೊರಗೆ ಕಳಿಸಿದ. ನಾರದರು ಮುಂದೆ ಏನೋ ಹೇಳಿದರು, ನಾವಿಬ್ಬರೇ ಇರಬೇಕು ನಮ್ಮ ಮಾತಲ್ಲಿ, ಬೇರೆ ಇನ್ಯಾರೂ ಇರಬಾರ್ದು ಅಂತ. ಅದಕ್ಕೆ ಸಂಕೇತ ಮಾಡಿ ಅಲ್ಲಿದ್ದವ್ರನ್ನೆಲ್ಲ ಹೊರಗಡೆ ಕಳಿಸ್ದ. ಈಗ ನಾರದ ಮತ್ತು ದಶರಥ ಇಬ್ಬರ. ಆ ನಂತರ ಏಕಾಂತ ದೊರೆತ ಮೇಲೆ ಎಲ್ಲರೂ ಹೋದರು ಅಂತ ಗೊತ್ತಾದ ಮೇಲೆ ನಾರದನು ಕೋಸಲಾಧಿಪತಿ ರಾಜ ದಶರಥ, ಕೋಶಲಾಧಿಪತಿ ಅಂದರೆ ಕೋಶಲ ದೇಶದಲ್ಲಿ ಅಯೋಧ್ಯ ನಗರ, ಅದಕ್ಕೆ ಸಾಕೇತ ಅಂತಲೂ ಕರೀತಿದ್ರು. ಅಲ್ಲಿಗೆ ಹೇಳ್ದ, ಹೇ ರಾಜನ್, ಏಕಾಗ್ರಚಿತ್ತನಾಗಿ ಕೇಳು, ಮನಸ್ಸಿಟ್ಟು ಕೇಳು. ನಾನು ನಿನಗೆ ಒಂದು ಒಳ್ಳೆಯ ಮಾತನ್ನು ಹೇಳುತ್ತೇನೆ. ನಾನು ಬಹಳ ಉತ್ಸಾಹದಿಂದ ತ್ರಿಕೂಟಾಚಲ ಶಿಖರದ ಮೇಲೆ ವಂದನೆಗಾಗಿ ಹೋದೆ. ತ್ರಿಕೂಟಾಚಲ ಶಿಖರ ಎಲ್ಲಿದೆ? ಲಂಕಾದಲ್ಲಿದೆ. ಶ್ರೀಲಂಕಾದಲ್ಲಿ ತ್ರಿಕೂಟಾಚಲ ಪರ್ವತ ಇದೆ. ಅಲ್ಲಿಗೆ ದರ್ಶನಾರ್ಥವಾಗಿ ಅಕೃತ್ರಿಮ ಜಿನ ಚೈತ್ಯಾಲಯದ ದರ್ಶನ ಮಾಡೋಕ್ಕೋಸ್ಕರ ಹೋದೆ. ಇವಾಗ ಅಕೃತ್ರಿಮ ಜಿನಾಲಯಗಳು ಯಾವುದು ನಮ್ಮ ಕಣ್ಣಿಗೆ ಕಾಣಲ್ಲ. ನಮ್ಮ ಪುಣ್ಯ ಇಲ್ಲ ಅಷ್ಟೊಂದು. ಇವತ್ತಿಗೂ ಇದೆ, ಎಲ್ಲೆಲ್ಲಿತ್ತು ಅವು ಯಾವುದು ಎಲ್ಲೂ ಅಲ್ಲಾಡಲ್ಲ, ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ನಮ್ಮ ಕಣ್ಣಿಗೆ ಅದು ಕಾಣಲ್ಲ. ಲಂಕಾದಲ್ಲಿ ಆದರೆ ಅಕೃತ್ರಿಮ ಚೈತ್ಯಾಲಯಗಳು ಕಾಣಲ್ಲ. ಮನುಷ್ಯ ಮಾಡಿರೋದೇನಾರ ಇದ್ದರೆ ಕಾಣುತ್ತಷ್ಟೆ. ಯಾವುದೇ ಅಕೃತ್ರಿಮ ಜಿನಾಲಯಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅಲ್ಲಿ ನಾನು ಅತಿ ಸುಂದರವಾದ ಶಾಂತಿನಾಥ ಭಗವಂತರ ಜಿನಾಲಯವನ್ನು ವಂದಿಸಿದೆ. ನಿಮ್ಮ ಪುಣ್ಯದ ಪ್ರಭಾವದಿಂದ ನಾನು ಲಂಕಾಧಿಪತಿ ರಾವಣ, ವಿಭೀಷಣ ಮಂತ್ರಿಗಳ ಒಂದು ನಿಶ್ಚಯವನ್ನು ಕೇಳಿದೆ. ಲಂಕಾಧಿಪತಿ ರಾವಣ, ಅವನು ತಮ್ಮ ವಿಭೀಷಣ ಮತ್ತು ಮಂತ್ರಿಗಳೆಲ್ಲ ಸೇರಿಕೊಂಡು ಒಂದು ನಿಶ್ಚಯ ಮಾಡಿದ್ದಾರೆ. ಏನು ನಿಶ್ಚಯ ಮಾಡಿದ್ದಾರೆ? ಅಲ್ಲಿ ಸಾಗರ ಬುದ್ಧಿ ಎಂಬ ಒಬ್ಬ ನಿಮಿತ್ತ ಜ್ಞಾನಿಗಳು ರಾವಣನಿಗೆ ಹೇಳಿದರು, ರಾಜ ದಶರಥನ ಪುತ್ರನು ನಿನ್ನ ಮರಣಕ್ಕೆ ಕಾರಣ ಆಗುತ್ತಾನೆ, ಹೀಗೆ ರಾಜ ಜನಕನ ಪುತ್ರಿಯೂ ಇದರಲ್ಲಿ ಕಾರಣ ಆಗ್ತಾಳೆ ಅಂತ ಹೇಳಿದರು ನಿಮಿತ್ತ ಜ್ಞಾನಿ. ಇದನ್ನು ಕೇಳಿ ವಿಷಾದದಿಂದ ಕೂಡಿದ ವಿಭೀಷಣನು ರಾಜ ದಶರಥ ಹಾಗೂ ಜನಕರಿಗೆ ಮಕ್ಕಳಾಗುವ ಮೊದಲೇ ಅವರನ್ನು ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಇವರನ್ನು ಎಚ್ಚರಿಸೋಕ್ಕೆ ಓಡಿ ಬಂದಿದ್ದಾರೆ ನಾರದರಲ್ಲಿಂದ. ಅವರು ಮಾತಾಡಿಕೊಂಡ್ರು ಅಲ್ಲಿ ರಾವಣ ಇವರು ಎಲ್ಲ. ನೀವು ಏನಂತ ಮಾತಾಡಿಕೊಂಡ್ರು? ಅವರು ಇನ್ನೂ ಮಕ್ಕಳು ಆದಮೇಲೆ ತಾನೇ ಇದಾಗೋದು. ಈಗ ಇನ್ನೂ ಮದುವೆ ಆಗಿದೆ, ಇನ್ನೂ ಮಕ್ಕಳಾಗಿಲ್ಲ, ಈಗಲೇ ಅವರನ್ನು ಕೊಂದು ಬಿಡಬೇಕು ಅಂತ ಮಾತಾಡಿಕೊಂಡ್ರು. ಹೀಗೆ ಪ್ರತಿಜ್ಞೆ ಮಾಡಿ ನಿಮಗಾಗಿ ಬಹಳ ಹುಡುಕಾಡಿದ. ಆದರೆ ಅವನಿಗೆ ಭೂಮಿಯ ಮೇಲೆ ಎಲ್ಲೂ ನಿಮ್ಮ ವಿಳಾಸ ಅವನಿಗೆ ತಿಳಿಯಲಿಲ್ಲ. ಆನಂತರ ವೇಷ ಮರೆಸಿಕೊಂಡು ತಿರುಗುತ್ತಿರುವ ಅವನ ಗುಪ್ತಚರು ಈಗ ನಿಮ್ಮ ಪರಿಚಯವನ್ನು ತಿಳಿಸಿದ್ದಾರೆ. ಗುಪ್ತಚರರೆಲ್ಲ ಬಂದು ವೇಷ ಮರೆಸ್ಕೊಂಡು ಬಂದು ನೀನು ಯಾವಾಗ ಸಿಗಲಿಲ್ಲ ಅವಾಗ ಅವರೆಲ್ಲ ಬಂದು ಹುಡುಕಾಡಿ ನಿನ್ನ ಅಡ್ರೆಸ್ಸನ್ನು ಹೇಳಿ ನೀ ಎಲ್ಲಿದೆಯಾ ಅಂತ ನಿನ್ನ ಪತ ಹೇಳಿದರೆ, ತ್ಯಾಗಿಯಾದ ನನ್ನನ್ನು ನಂಬು, ಅವನು ನನ್ನನ್ನು ಭೂಮಿಯ ಮೇಲೆ ದಶರಥ ಹಾಗೂ ಜನಕರೆಂಬ ರಾಜರು ಇದ್ದಾರೆಯೇ, ತಾವು ಎಲ್ಲೆಡೆ ಸುತ್ತಿರುತ್ತೀರಿ ಅಂತ ಕೇಳ. ನೀವೆಲ್ಲ ಕಡೆ ಸುತ್ತುತ್ತಾ ಇದ್ದೀರಾ, ನಿಮಗೆ ದಶರಥ ಜನಕ ಅಂತ ಯಾರು ರಾಜ ಇದ್ದಾರಾ ಕೇಳಿದ್ದೀರಾ ನೀವು? ಈ ಪ್ರಶ್ನೆಗೆ ನಾನು ಹುಡುಕಿ ಹೇಳುತ್ತೇನೆ ಎಂದು ಹೇಳಿದೆ.
ಇದಕ್ಕೆ ಗೊತ್ತು, ಆರೇನಂತ ಹೇಳಿದ್ದಾರೆ ಉತ್ತರನ ಹುಡುಕಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ಹೇ ಪುರುಷೋತ್ತಮ, ನಾನು ಅವನನ್ನು ಕಠಿಣ ಪ್ರತಿಜ್ಞೆಯನ್ನು ಪಾಲಿಸುವನು ಎಂದು ನೋಡಿದೆ. ಅವನು ಪ್ರತಿಜ್ಞೆ ಮಾಡಿದ ಮೇಲೆ ಅದನ್ನು ಮಾಡದಲೇ ಬಿಡವನಲ್ಲ, ಖಂಡಿತ ಮಾಡ್ತಾನೆ. ಅಲ್ಲಿ ಹೇ ರಾಜನ್, ಎಲ್ಲಿವರೆಗೆ ಈ ವಿಭೀಷಣನು ನಿಮಗೆ ತೊಂದರೆಯನ್ನು ಮಾಡುವುದಿಲ್ಲವೋ ಅಷ್ಟರಲ್ಲಿ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಿ, ಎಲ್ಲಾದರೂ ರಹಸ್ಯವಾಗಿ ವಾಸ ಮಾಡಿ ಅಂತ ಹೇಳಿ. ರಾಜ್ಯ ಬಿಟ್ಟು ಹೊರಟೋಗ್ಬಿಡಿ, ಎಲ್ಲರೂ ತಲೆ ಮರೆಸ್ಕೊಂಡು ಎಲ್ಲರೂ ಇರಿ, ಈ ಕಷ್ಟ ಎಲ್ಲ ಪರಿಹಾರ ಅವರಿಗೆ. ಸಮ್ಯಕ್ ದರ್ಶನ ಕೂಡಿದ ಹಾಗೂ ಗುರು ಹಿರಿಯರಲ್ಲಿ ಭಕ್ತಿಯಿಂದ ನಡೆದುಕೊಳ್ಳುವ ಜನರಲ್ಲಿ ನನಗೆ ವಿಶ್ವಾಸ ಪ್ರೀತಿ. ನಾರದರಿಗೆ ಯಾರಿಗೂ ಪ್ರೀತಿ? ಯಾರು ಸಮ್ಯಕ್ ದರ್ಶನದಿಂದ ಕೂಡಿರ್ತಾರೆ, ಗುರು ಹಿರಿಯರಲ್ಲಿ ಭಕ್ತಿಯಿಂದ ನಡ್ಕೋತಾರೆ, ಅವರನ್ನು ಕಂಡ್ರೆ ನಾರದರಿಗೆ ಬಹಳ ಪ್ರೀತಿ. ಅದರಲ್ಲೂ ನಿನ್ನಂತಹ ಪುರುಷರಲ್ಲಿ ನನಗೆ ವಿಶೇಷ ಪ್ರೀತಿ ಇದೆ. ನಿನಗೆ ಸರಿ ತೋರಿದಂತೆ ಮಾಡು, ನಿನಗೆ ಮಂಗಳವಾಗಲಿ. ಇನ್ನು ಈ ಸುದ್ದಿಯನ್ನು ಹೇಳು, ನಾನು ರಾಜ ಜನಕನ ಬಳಿಗೆ ಶೀಘ್ರವಾಗಿ ಹೋಗ್ತೀನಿ. ನಿನಗೆ ತಿಳಿಸ್ದೆ ಇದೇ ವಿಷಯ ಜನಕನಿಗೂ ಹೇಳಬೇಕು, ನಾನು ಅದಕ್ಕೆ ಅಲ್ಲಿಗೆ ಹೋಗ್ತೀನಿ, ನೀನು ಜೋಪಾನ, ಒಳ್ಳೆಯದಾಗಲಿ ನಿನಗೆ ಅಂತ ಹೇಳಿದರು. ದಶರಥ ರಾಜು ನಮಸ್ಕರಿಸಿದ ಮೇಲೆ ನಾರದರು ಆಕಾಶದ ಹಾರಿ ವೇಗವಾಗಿ ಮಿಥಿಲೆಯ ಕಡೆಗೆ ಹೋದರು. ಅಲ್ಲಿ ಹೋಗಿ ರಾಜ ಜನಕರಿಗೂ ಈ ಸಮಾಚಾರವನ್ನು ಹೇಳಿದರು. ನಾರದರಿಗೆ ಭವ್ಯ ಜೀವರು ಅವರ ಪ್ರಾಣಕ್ಕಿಂತಲೂ ಪ್ರಿಯರಾಗಿದ್ದರು. ಭವ್ಯ ಜೀವಿಗಳನ್ನು ಕಂಡ್ರೆ ಪ್ರಾಣಕ್ಕಿಂತ ಪ್ರೀತಿ, ಆದ್ದರಿಂದ ಅವರು ಒಳ್ಳೆಯ ಕೆಲಸವನ್ನೇ ಮಾಡಿದರು. ನಾರದರು ಹೋದ ಮೇಲೆ ಮರಣ ಭಯ ಯಾರ ಮನದಲ್ಲಿ ಉಂಟಾಯಿತು ಅಂತಹ ದಶರಥನು ಸಮುದ್ರ ಹೃದಯನೆಂಬ ಮಂತ್ರಿಯನ್ನು ಕರೆಸಿಕೊಂಡ. ಅವನಿಗೊಬ್ಬ ಸಮುದ್ರ ವಿಜಯ ಅಂತ ಹೇಳಿ ಮಂತ್ರಿ ಇದ್ದ, ಸಮುದ್ರ ಹೃದಯ ಅಂತ ಅವನು ಕರೆಸ್ಕೊಂಡ. ಮಾತಿನಲ್ಲಿ ಚತುರನು, ಸ್ವಾಮಿ ಭಕ್ತಿ ತತ್ಪರನಾದ ಮಂತ್ರಿಯು ರಾಜನ ಬಾಯಿಯಿಂದ ಮಹಾಭಯವಾದ ವಿಚಾರವನ್ನು ಅತಿ ಸಮೀಪದಲ್ಲಿ ಕೇಳಿ ಹೇಳಿದ. ಹೇ ಪ್ರಭು, ಜೀವಿಗಳು ಏನೆಲ್ಲ ಮಾಡುತ್ತವೆ ಅದೆಲ್ಲ ಬದುಕುವುದಕ್ಕೋಸ್ಕರನೇ ಮಾಡುತ್ತೆ. ಎಲ್ಲರೂ ಏನು ಕಷ್ಟಪಡ್ತಾರೆ? ಬದುಕಬೇಕು ಅಂತ ಕಷ್ಟಪಡ್ತಾರೆ. ಜೀವನವೇ ಇಲ್ಲ ಅಂದಮೇಲೆ ಪ್ರಾಣಿಗಳು 3 ಲೋಕದ ರಾಜ್ಯ ದೊರೆತರೂ ಏನು ಪ್ರಯೋಜನ? ಪ್ರಾಣನೇ ಇಲ್ಲದಲೇ 3 ಲೋಕ ಸಿಕ್ಕಿರೂ ಏನು ಪ್ರಯೋಜನ? ನೀವೇ ಹೇಳಿ. ಆದ್ದರಿಂದ ನಾನು ಶತ್ರುಗಳ ನಾಶ ಮಾಡುವ ಉಪಾಯವನ್ನು ಮಾಡುತ್ತೇನೆ. ಅಲ್ಲಿಯವರೆಗೆ ತಾವು ಯಾರಿಗೂ ತಿಳಿದು ವೇಷ ಬದಲಿಸಿಕೊಂಡು ಭೂಮಿ ಮೇಲೆ ಸುತ್ತಾಡ್ಕೊಂಡಿರಿ. ವೇಷ ಬದಲಾಯಿಸ್ಕೊಂಡು ನೀವು ಸುತ್ತಾಡ್ಕೊಂಡಿರಿ. ನಾನೇನು ಮಾಡ್ತೀನಿ? ಅದಕ್ಕೆ ಉಪಾಯವನ್ನು ಮಾಡ್ತೀನಿ ಶತ್ರುಗಳಿಗೆ. ಮಂತ್ರಿ ಮಾತನ್ನು ಕೇಳಿ ದಶರಥ ರಾಜನು ಅದೇ ಸಮುದ್ರ ವಿಜಯ ಮಂತ್ರಿಗೆ ಭಂಡಾರವನ್ನು, ದೇಶ, ನಗರ ಹಾಗೂ ಪ್ರಜೆಗಳನ್ನು ಒಪ್ಪಿಸಿ ನಗರದ ಹೊರಗೆ ಹೋದನು. ಸರಿಯಾಗಿದೆ, ಏಕೆಂದರೆ ಆ ಮಂತ್ರಿ ರಾಜನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಅಂತಂಥವರಿದ್ದರೂ ರಾಜರು ಹೋದರೂ ಕೂಡ ಇಲ್ಲ, ಊರಲ್ಲಿದ್ದಾರೆ, ಅದು ಇದು ಏನೋ ಕೆಲಸದಲ್ಲಿದ್ದಾರೆ ಅಂತ ಸುಳ್ಳು ಹೇಳ್ಕೊಂಡು ಅವ್ರ ರಾಜ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ತಮ್ಮ ಮನೆಯನ್ನು ನೋಡ್ಕೊಂಡು ಹಾಗೆ ನೋಡ್ಕೋತಾ ಇದ್ರು. ಹಾಗೆ ಅವನನ್ನು ಕಳಿಸಿರು. ಅದರೊಳಗಡೆ ಒಂದು ಏನು ಮಾಡ್ದ ಅವನು? ಆಮೇಲೆ ಒಂದು ದೊಡ್ಡ ದಶರಥನ ಪ್ರತಿಮೆಯನ್ನು ಮಾಡಿಸ್ದ. ಅದೇ ಬಣ್ಣ, ಅದೇ ಇದು, ಅದೇ ಥರ ಇದೆಲ್ಲ ಇರೋ ಹಾಗೆ ಮಾಡಿಸಿ ಅದರೊಳಗೆ ದ್ರಾಕ್ಷಾರಸ, ಅಂದರೆ ದ್ರಾಕ್ಷಾರಸ ಕೆಂಪಗಿರುತ್ತೆ, ಆ ರಸವನ್ನು ತುಂಬಿಸ್ದ. ರಕ್ತದ ರಚನೆಯನ್ನು ಮಾಡಿದ. ಹಾಗೂ ನಿಜವಾಗಿ ಮನುಷ್ಯನ ಶರೀರದಲ್ಲಿ ಎಷ್ಟು ಕೋಮಲತೆ ಇರುತ್ತೆ ಅದೇ ರೀತಿಯ ಕೋಮಲತೆಯನ್ನು ಪ್ರತಿಮೆಯಲ್ಲಿ ತರಲಾಯಿತು. ರಬ್ಬರಿನ ಬೊಂಬೆಗಳಿರುತ್ತಲ್ಲ, ಅದು ಮುಟ್ಟಿದ್ರೆ ಮನುಷ್ಯನ ಮುಟ್ಟಂಗೆ ಆಗುತ್ತೆ ಮೆತ್ತಿಗೆ. ಹಾಂ, ಹಾಗೆ ಅಂತ ಅದು ನಿಜವಾಗ್ಲೂ ದಶರಥನೇ ಅನ್ನಬೇಕು. ಮುಟ್ಟಿರೆ ಮೆತ್ತಿಗೆ ಅನ್ನಿಸ್ಬೇಕು, ಕೋಮಲವಾಗಿರಬೇಕು ಶರೀರ. ಹಾಗೆ ರಚನೆ ಮಾಡ್ದ. ಆ ರಾಜನ ಪ್ರತಿಮೆಯನ್ನು ಎಲ್ಲ ಪರಿಕರಗಳೊಂದಿಗೆ ಅರಮನೆಯ 7ನೇ ಮಾಳಿಗೆಯಲ್ಲಿ ಉತ್ತಮ ಆಸನದಲ್ಲಿ ಕೂರಿಸೋದು. ಆ ಪ್ರತಿಮೆ ತೊಗೊಂಡೋಗಿ ಏನು ಮಾಡ್ರು? ಮೇಲೆ ಉಪ್ಪರಿಗೆ ಮೇಲೆ, ಮಾಳಿಗೆ ಮೇಲೆ, ಟೆರೇಸ್ ಮೇಲೆ, ಇವತ್ತೆಲ್ಲ ಟೆರೇಸ್ ಅಂತಿರಲ್ಲ, ಅದ್ರ ಮೇಲೆ ಒಂದು ಚಿನ್ನದ ಸಿಂಹಾಸನ ಹಾಕಿ ಅದ್ರ ಮೇಲೆ ಕೂರಿಸಿರೋನು, ಮಾತಾಡ್ಕೊಂಡು ಕೂತಿದ್ದಾನೆ ಅನ್ನೋ ಹಾಗೆ. ಪ್ರತಿಮೆಯನ್ನು ಮಾಡಿದ ಶಿಲ್ಪಿ ಹಾಗೂ ಮಂತ್ರಿಗೆ ಈ ವಿಷಯ ತಿಳಿ. ಪ್ರತಿಮೆ ಮಾಡಿದವನು ಮತ್ತು ಮಂತ್ರಿ, ಮಾಡಿಸಿದವನು ಮಂತ್ರಿ, ಮಾಡಿದವನು ಶಿಲ್ಪಿ, ಅವರಿಬ್ಬರಿಗೆ ಈ ವಿಷಯ ಗೊತ್ತಿತ್ತು, ಬೇರೆ ಇನ್ಯಾರಿಗೂ ಗೊತ್ತಿಲ್ಲ. ಉಳಿದವರು ಅದನ್ನು ನಿಜವಾದ ದಶರಥನಿಂದೇ ತಿಳ್ಕೊಂಡಿದ್ದರು. ಅವರಿಬ್ಬರಿಗೂ ಒಮ್ಮೊಮ್ಮೆ ಭ್ರಾಂತಿ ಆಗ್ತಿತ್ತು. ಆ ಕಡೆ ರಾಜ ಜನಕನ ಆಸ್ಥಾನದಲ್ಲೂ ಹೀಗೆ ಮಾಡಿದರು. ಏಕೆಂದರೆ ವಿದ್ವಾಂಸರ ಬುದ್ಧಿಗಳು ಮೇಲೆ ನಡೆಯುತ್ತೆ. ಬುದ್ಧಿವಂತರೆಲ್ಲ ಮೇಲಿಂದ ಮೇಲೆ ನಡೆಯುವಂಥವ್ರು, ಅವರೇನು ಹಗರ ವಿಚಾರ ಮಾಡಲ್ಲ. ಅಂದರೆ ಮೇಧಾವಿಗಳಾಗಿರುತ್ತಾರೆ. ಯಾವ ರೀತಿ ವರ್ಷಾ ಋತುವಿನ ಚಂದ್ರ ಸೂರ್ಯರು ಮರೆಯಲ್ಲಿರುತ್ತಾರೆ, ಅದೇ ರೀತಿ ಸಂಸಾರದ ಸ್ಥಿತಿಯನ್ನು ತಿಳಿದವರಾದ ಅವರಿಬ್ಬರೂ ರಾಜರು, ಅಂದರೆ ದಶರಥ ಜನಕ ಇಬ್ಬರು ಕೂಡ ಸಂಕಟದ ಸಮಯದಲ್ಲಿ ಯಾರಿಗೂ ತಿಳಿಯದಂತೆ ಅಜ್ಞಾತವಾಗಿ ಇದ್ದರು.
ಹೇಗೆ ಪಾಂಡವರು ಅಜ್ಞಾತವಾಸವನ್ನು ಮಾಡಿರು ಬೇರೆ ವೇಷ ಹಾಕ್ಕೊಂಡು, ಹಾಗೆ ಇವರು ಕೂಡ ಬೇರೆ ವೇಷ ಹಾಕ್ಕೊಂಡು ಅಜ್ಞಾತವಾಗಿದ್ದರು. ಗೌತಮ ಸ್ವಾಮಿಗಳು ಶ್ರೇಣಿಕ ಮಹಾರಾಜನಿಗೆ ಹೇಳಿ, ಮಗಧಾಧಿಪತಿ, ಯಾವ ಮನುಷ್ಯರು ಮೊದಲು ದೊಡ್ಡ ದೊಡ್ಡ ಭವನಗಳಲ್ಲಿ ವಾಸಿಸುತ್ತಿದ್ದರೂ ಉತ್ತಮವಾದ ಸ್ತ್ರೀಯರು ಯಾರ ಸೇವೆಯನ್ನು ಮಾಡುತ್ತಿದ್ದರು ಅಂತಹ ಆ ರಾಜರು ಇಂದು ಅನ್ಯ ಸಾಮಾನ್ಯ ಮನುಷ್ಯರಂತೆ ಭೂಮಿಯ ಮೇಲೆ ಬೀದಿಗಳಲ್ಲಿ ಅಲೆದಾಡ್ತಾ ಇದ್ದರು. ಮಹಾನ್ ರಾಜರು, ದೊಡ್ಡ ದೊಡ್ಡ ದೇಶ ಇತ್ತು ಅವರ ಹತ್ರ, ನೂರಾರು ಗ್ರಾಮಗಳೆಲ್ಲ ಇದ್ದವು, ಅದರಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳೆಲ್ಲ. ಅಂಥ ರಾಜರು ಇವತ್ತು ಹೇಗೆ ಸಾಮಾನ್ಯ ಮನುಷ್ಯರಾಗೆ ಬೀದಿಲಿ ಅಲಿತಾ ಇದ್ದಾರೆ. ಆದ್ದರಿಂದ ಈ ಸಂಸಾರದ ರೀತಿಗೆ ಧಿಕ್ಕಾರವಿರಲಿ. ಹೀಗೆ ತಿಳಿದು ಯಾವ ಮನುಷ್ಯ ಪ್ರಾಣಿಗಳಿಗೆ ಅಭಯದಾನ ಮಾಡ್ತಾನೆ, ಸತ್ಪುರುಷರಲ್ಲಿ ಅಗ್ರಗಣ್ಯನಾದ ಆ ಪುರುಷನು ಏನನ್ನು ಮಾಡಲಿಲ್ಲ ಅಂದರೆ ಅಭಯದಾನ ಮಾಡಿದರೆ ಎಲ್ಲ ದಾನವನ್ನು ಮಾಡಿದ ಹಾಗಾಯಿತು. ಗುಪ್ತಚರರು ಎಲ್ಲೆಲ್ಲಿ ಅವನು ಇದ್ದಾನೆಂದು ಸಂಶಯಪಟ್ಟರು ಅಲ್ಲೆಲ್ಲ ವಿಭೀಷಣನು ಸ್ವತಃ ನೋಡಿ ಅನೇಕರನ್ನು ಕೂಡಲೇ ಕೊಲೆ ಮಾಡಿ ಕಳಿಸ್ದ. ಎಲ್ಲಿ ಸಿಗ್ತಾರೆ ಅಲ್ಲಿ ಕೊಂದುಬಿಡಿ ಅಂತ ಹೇಳಿ ಕಳಿಸ. ಕೈಯಲ್ಲಿ ಶಸ್ತ್ರನ ಹಿಡಿದಿರುವವರು, ಕ್ರೂರ ಸ್ವಭಾವದರು, ಕಣ್ಣಿಗೆ ಶರೀರ ಕಾಣದವರು. ಇನ್ನು ವಿದ್ಯಾಧರರಿಗೂ ಕಣ್ಣಿಗೆ ಕಾಣ್ದಂಗೂ ಬರಬಹುದು, ಅವ್ರು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂತೇನಿಲ್ಲ. ಗುಪ್ತವಾಗಿ ಇರುವವರು, ಚಂಚಲ ನೇತರು ಆದ ಆ ಕಟುಕರು ಹಗಲು ರಾತ್ರಿ ನಗರದ ಬೀದಿಗಳಲ್ಲಿ ಅಲಿತಾ ಇದ್ದರು. ಹೀನ ಬಲದವರಾದ ಆ ಕಟುಕರು ಅರಮನೆಯೊಳಗೆ ಪ್ರವೇಶಿಸಲಾಗಲಿಲ್ಲ, ಅರಮನೆಯೊಳಗೆ ಪ್ರವೇಶ ಮಾಡೋಕ್ಕಲ್ಲ. ಆದ್ದರಿಂದ ಯಾವಾಗ ಅವನಿಗೆ ತನ್ನ ಕಾರ್ಯದಲ್ಲಿ ವಿಳಂಬವಾಗ್ತಾ ಇದೆ ಅಂತ ತಿಳಿದು ಆಗ ವಿಭೀಷಣನು ತಾನೇ ಬಂದ. ಎಷ್ಟೋ ಕಾಲ ಆಯಿತು, ಏನೂ ಮಾಡೋಕ್ಕಾಗ್ತಿಲ್ಲ ಸೇವಕರು ಒಪ್ಸಿರೋರು, ಅದಕ್ಕೇನು ಮಾಡ್ದ, ಅವನೇ ಬಂದ. ಸಂಗೀತದ ಶಬ್ದದಿಂದ ಅವನು ದಶರಥನ ಸುಳಿವನ್ನು ತಿಳಿದ. ಸಂಗೀತ ನಡೀತಾ ಇತ್ತು, ಅದನ್ನು ನೋಡಿ ಇವನು ಇಲ್ಲಿದ್ದಾನೆ ಅಂತ ತಿಳ್ಕೊಂಡ. ಇದರಿಂದ ನಿಸ್ಸಂದೇಹನು ನಿರ್ಭಯನೂ ಆಗಿ ರಾಜನ ಅರಮನೆಯನ್ನು ಪ್ರವೇಶ ಮಾಡ್ದ. ಅಲ್ಲಿ ಹೋಗಿ ಅವನು ಅಂತಃಪುರದ ಮಧ್ಯದಲ್ಲಿದ್ದ ರಾಜ ದಶರಥನ ಚೆನ್ನಾಗಿ ನೋಡ್ದ. ಅದೇ ಸಮಯದಲ್ಲಿ ಅವನಿಂದ ಪ್ರೇರಿತನಾದ ವಿದ್ಯುಲ್ಲಸಿತ ಅನ್ನುವಂಥ ವಿದ್ಯಾಧರ ದಶರಥನ ತಲೆಯನ್ನು ಕಡಿದು ಹರ್ಷದಿಂದ ತನ್ನ ಸ್ವಾಮಿಗೆ ವಿಭೀಷಣನು ತೋರಿಸ್ದ. ತಲೆ ಕಡಿದು ತಂದು ಅವನ ಮುಂದೆ ತೋರಿಸ್ದ. ಅದೇ ಸಮಯದಲ್ಲಿ ಅವನ ಪ್ರೇರಿತನಾದ ವಿಲಸಿತನೆಂಬ ವಿದ್ಯಾಧರನು ದಶರಥನ ತಲೆಯನ್ನು ಕಡಿದು 2 ಸಲ ಆಯ್ತಾ ಇದು ಅಷ್ಟೇ ಸಾಕು. ಅದೇ ಸಮಯದಲ್ಲಿ ಅವನಿಂದ ಪ್ರೇರಿತನಾದ ವಿಲಸಿತನ ವಿದ್ಯಾಧರ ಏನು ಮಾಡ್ದ, ದಶರಥನ ತಲೆಯನ್ನು ಕಡಿದು ತಂದು ಅವನಿಗೆ ಒಪ್ಪಿಸ್ದ. ತಲೆಯನ್ನು ಸಮುದ್ರದಲ್ಲಿ ಹಾಕಿ ಮತ್ತು ರಾಜ ಜನಕನನ್ನು ಹೀಗೆ ಮಾಡ್ದ. ಏನು ಮಾಡ್ದ, ಆನಂತರ ಅರಮನೆಯವರು ಅಳುವುದನ್ನು ಕೇಳಿದ ವಿಭೀಷಣನು ಆ ಕಡಿದ ತಲೆಯನ್ನು ಸಮುದ್ರದಲ್ಲಿ ಹಾಕಿದ. ಅವನಿಗೆ ಗ್ಯಾರಂಟಿ ಆಗಬೇಕಲ್ಲ, ಹೌದು ನಿಜವಾಗಿ ಸತ್ಯನೇ ಅಂತ. ಅದಕ್ಕೆ ಸ್ವಲ್ಪ ಹೊತ್ತು ನಿಂತ್ಕೊಂಡ. ಎಲ್ಲ ಮನೆಯಲ್ಲಿ ಇರೋರೆಲ್ಲ ತಲೆ ಕಡಿದು ಹೋದ ತಕ್ಷಣ ಅಳಕ್ಷ ಮಾಡಿದ ತಕ್ಷಣ ಇವರೆಲ್ಲ ಅಳ್ತಿದ್ದಾರೆ ಅಂದರೆ ಅವನು ಸತ್ತಿದ್ದಾನೆ ಅಂತ ತಿಳ್ಕೊಂಡು ಆ ತಲೆಯನ್ನು ತೊಗೊಂಡು ಹೋಗಿ ಸಮುದ್ರದೊಳಗೆ ಚೆಲ್ದ. ಆ ನಂತರ ಸಹೋದರನ ಸ್ನೇಹದಿಂದ ಕೂಡಿದ ವಿಭೀಷಣನು ತನ್ನನ್ನು ಕೃತಕೃತ್ಯನೆಂದು ತಿಳಿದು ಸಂತೋಷನ ಲಂಕೆಗೆ ಹೊರಟು ಹೋದ. ಜನಕನ್ನೂ ಹಾಗೆ ಮಾಡ್ದ, ದಶರಥನೂ ಹಾಗೆ ಮಾಡ್ದ. ಆಮೇಲೆ ಆಯಿತು, ಇಬ್ಬನು ಕೊಂದೆ, ಮುಗಿತು. ಇನ್ನು ನನ್ನ ಅಣ್ಣಂಗೆ ಯಾವುದೂ ಭಯ ಇಲ್ಲ, ಶತ್ರುಗಳಿಲ್ಲ. ಯಾಕೆಂದರೆ ಅವರಿದ್ದರೆ ಜನ ಹುಟ್ಟುತ್ತಿದ್ರು, ಅವರೇ ಇಲ್ಲ ಅಂದಮೇಲೆ ಆ ಮಕ್ಕಳು ಹುಟ್ಟಲ್ಲ, ನನ್ನ ಅಣ್ಣಂಗೇನು ಕೆಟ್ಟದ್ದು ಆಗಲ್ಲ ಅಂತ ಹೊರಟು ಹೋಗ್ಬಿಟ್ಟ. ದಶರಥನ ಪರಿಜನರು ಮೊದಲು ಬಹಳ ಸಂತೋಷದಿಂದ ವಿಲಾಪ ಮೊದಲು ತುಂಬ ಹತ್ತರು. ಆದರೆ ಸತ್ಯ ಸಂಗತಿ ತಿಳಿದ ಮೇಲೆ ತಲೆ ಉರುಳಿದ್ದು ಪ್ರತಿಮೆಯದ್ದು ಎಂದು ಗೊತ್ತಾದ ಮೇಲೆ ಆಶ್ಚರ್ಯಪಡುತ್ತಾ ಧೈರ್ಯವನ್ನು ತಾಳಿದರು. ಬೊಂಬೆಗೂ ಅದರೊಳಗಿದ್ದ ಲಾಕ್ಸ ರಸ ಎಲ್ಲ ಹೊರಗೆ ಹೋಯ್ತು. ಬಿದ್ದ ತಕ್ಷಣ ಅವನು ಕಡಿದು ತಗೊಂಡು ಹೊಟ್ಟೋದ. ಅದ್ರೊಳಗೆ ತುಂಬಿದ್ದೆಲ್ಲ ಚಲೋ ಹೋಯ್ತು ಹೊರಗೆ. ಆಮೇಲೆ ಗೊತ್ತಾಗತ್ತಲ್ಲ, ಅದೆಲ್ಲ ಚಲೋ ಹೋದ್ಮೇಲೆ ಆ ಶರೀರದೊಳಗಡೆ ನಿಜವಾಗ್ಲೂ ಮನುಷ್ಯನ ಕಡಿದ್ರೇನಾಗುತ್ತೆ, ಒಳಗಿಂದ ಎಷ್ಟೇ ರಕ್ತ ಹೋದರೂ ಅದರೊಳಗೆ ಮೈನೆಲ್ಲ ಹಾಗೆ ಇರುತ್ತೆ, ಟೊಳ್ಳಾಗಲ್ಲ. ಆದರೆ ಬೊಂಬೆನಲ್ಲಿ ಇದ್ದ ಒಳಗಡೆ ಬರೀ ಲಾಕ್ಷರಸ ತುಂಬಿದ್ದ ಅದೆಲ್ಲ ಹೋದ್ಮೇಲೆ ಅದು ಖಾಲಿ ಆಗುತ್ತೆ, ಗೊತ್ತಾಗುತ್ತೆ ಅವಾಗ ಬೊಂಬೆಯಿಂದ. ವಿಭೀಷಣನ ನಗರಕ್ಕೆ ಹಿಂದಿರುಗಿ ಅಶುಭ ಕರ್ಮದ ಶಾಂತಿಗಾಗಿ ಬಹಳ ದೊಡ್ಡ ಉತ್ಸವ, ದಾನ, ಪೂಜಾದಿಗಳು ಮಾಡ್ದ. ಕೊಂದು ಹೋಗ್ಬಿಟ್ಟ, ಈಗ ಹೋಗಲ್ಲಿ ಶಾಂತಿ ಮಾಡ್ಕೋತಾ ಇದ್ದಾನೆ. ಆ ನಂತರ ಹೀಗೆ ಅವನ ಮನಸ್ಸು ಶಾಂತಿಯಾದ ಮೇಲೆ ಕರ್ಮದ ವಿಚಿತ್ರತೆಯಿಂದ ಪಶ್ಚಾತ್ತಾಪ ಪಟ್ಟ ಹಾಗೂ ವಿಚಾರ ಮಾಡ್ತೋಡಿದ. ಅವನು ಈಗ ಎಲ್ಲ ಆಗಿ ಶಾಂತಿನೂ ಮಾಡ್ಕೊಂಡು ಯಜ್ಞ ದಾನ ಪೂಜೆ ಎಲ್ಲ ಮಾಡಿ ಆ ಪೂಜೆ ಇದೆಲ್ಲ ಮುಗಿದ ಮೇಲೆ ಅವನಿಗೆ ಪಶ್ಚಾತ್ತಾಪ ಆಗ್ತಿದೆ. ಏನು ಹೇಳ್ತಿದ್ದಾನೆ, ಆಶಿ ವಿಷ ಸರ್ಪವು ಎಂದಾದರೂ ಗರಡನ ಮೇಲೆ ಪ್ರಹಾರ ಮಾಡೋಕ್ಕಾಗತ್ತಾ?
ಎಷ್ಟೇ ದೊಡ್ಡ ಸರ್ಪ ಇರಲಿ, ಗರುಡನ್ನು ಹಿಡಿಯೋಕ್ಕಾಗುತ್ತಾ ಅದಕ್ಕೆ? ಮಿಥ್ಯಾ ಭಯದಿಂದ ಪಾಪದ ಜೀವಿಗಳಾದ ಭೂಮಿ ಗೋಚರಗಳನ್ನು ವ್ಯರ್ಥವಾಗಿ ಕೊಂದೆನು ಎಂದು ಬಹಳ ಪಶ್ಚಾತ್ತಾಪ ಪಟ್ಟ. ವಿದ್ಯಾಧರರಲ್ಲಿ ವಿದ್ಯಾಶಕ್ತಿ ಇರುತ್ತೆ, ಅವ್ರು ಏನನ್ನು ಬೇಕಾದ್ರೂ ಮಾಡುವಂಥ ಶಕ್ತಿ ಇರುತ್ತೆ. ನಮ್ಮಲ್ಲಿ ಅಂಥ ಶಕ್ತಿ ಇಲ್ಲ. ನಾವೇನು ಮಾಡೋದು, ನಮ್ಮ ತೋಳು ಬಲ ಏನಿದೆಯೋ ಬುದ್ಧಿಶಕ್ತಿನ ಅಷ್ಟರಲ್ಲೇ ನಾವು ಮಾಡಬೇಕು. ಅದರಿಂದ ಅವನಿಗೆ ದುಃಖ ಆಗುತ್ತೆ. ಎಂಥ ಕೆಲಸ ಮಾಡಿಬಿಟ್ಟೆ, ಶಕ್ತಿಹೀನರಾದ ಅವರನ್ನು ಇದು ಮಾಡಿ ಅವ್ರ ಕಡೆಯಿಂದ ನಾನು ಅಂಥ ಶಕ್ತಿಹೀನರನ್ನು, ಮನುಷ್ಯರನ್ನು, ಭೂಮಿಗೋಚರಿ ಮನುಷ್ಯರನ್ನು ಕೊಂದುಬಿಟ್ನಲ್ಲ. ಹೀನ ಬಲದವರಾದ ಅಲ್ಪ ಪರಾಕ್ರಮಿಗಳಾದ ಭೂಮಿಗೋಚರಿಗಳಲ್ಲಿ ಮತ್ತು ಇಂದ್ರನಿಗೆ ಸಮಾನವಾದ ಮಹಾಪರಾಕ್ರಮಿಯಿಂದ ರಾವಣ ಎಲ್ಲಿ? ರಾವಣ ಮಹಾಪರಾಕ್ರಮಿ ಇದ್ದಾನೆ, ಎಲ್ಲ ವಿದ್ಯೆಗಳು ಗೊತ್ತಿರುವಂಥನು. ಅವನಿಗೂ ಅವ್ರಿಗೂ ಏನು ಸಮ? ಹೋಗಿ ಮನುಷ್ಯನ ಕೊಂದು ಬಂದ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪ. ಭಯದಿಂದ ನಿಧಾನವಾಗಿ ನಡೆಯುವ ಆನೆಗಳೆಲ್ಲ ಮತ್ತು ವಾಯುವಿನಂತೆ ವೇಗವಾಗಿ ಚಲಿಸುವ ಸಿಂಹಗಳಲ್ಲಿ, ನಿಧಾನವಾಗಿ ಭಯ ಪಟ್ಕೊಂಡು ನಿಧಾನವಾಗಿ ಹೆಜ್ಜೆ ಹಾಕ್ಕೊಂಡು ಬರುವಂಥ ಆನೆ ಸಿಂಹದ ಮುಂದೆ ನಿಲ್ಲುತ್ತೇನಾ? ಇಲ್ಲ. ಯಾವ ಮನುಷ್ಯನಿಗೆ ಯಾವಾಗ ಎಷ್ಟು ಯಾರಿಂದ ಏನು ಆಗಬೇಕೋ, ಸುಖ ದುಃಖ ದೊರೆಯಬೇಕು, ಯಾರಿಂದ ಆಗಬೇಕು ಅಂತಿದ್ದೋ ಅವರಿಂದ ಹಾಗೇ ಆಗತ್ತೆ. ಅದು ಕರ್ಮಫಲದಿಂದ ಅವರಿಗೆ ಆ ಪುರುಷರಿಂದ ದೊರೆಯುತ್ತೆ. ಕರ್ಮಫಲದಿಂದ ಈಗ ಅವರೇ ಕಾರಣ ಆಗಬೇಕು ಅಂತಂದರೆ ತಡೆಯೋರು ಯಾರಿದ್ದಾರೆ? ಎಂಥ ದೊಡ್ಡ ಸಾಹಸಿನೇ ಆಗಿರಲಿ, ಯಾರಿಂದಲೂ ಸಾಯಬೇಕು ಅಂತಿದ್ದರೆ ಅವನು ಬಂದಾಗ ಅವನ ಶಕ್ತಿಶಾಲಿ ಅಲ್ದಲೇ ಇದ್ದರೂ ಅವನು ಮುಟ್ಟಿರೂ ಅವ್ರು ಸತ್ತು ಹೋಗ್ಬಿಡ್ತಾರೆ. ಯಾಕೆ? ಆಯು ಮುಗಿದಿರುತ್ತೆ, ಕರ್ಮದ ಉದಯ ಇರುತ್ತೆ. ಆದರೆ ಹಾಗಂತ ವಿಚಾರ ಮಾಡೋದು ತಪ್ಪಾಯಿತು. ತನ್ನ ಭವಿಷ್ಯವನ್ನು ಚೆನ್ನಾಗಿ ತಿಳಿದ ಮೇಲೆ ಅವನು ತನ್ನ ಹಿತವನ್ನು ಕಲ್ಯಾಣ ಏಕೆ ಮಾಡಿಕೊಳ್ಳೋದಿಲ್ಲ? ಅಂದರೆ ಹೀಗೆ ಕಲ್ಯಾಣ ಮಾಡಿಕೊಂಡಾಗ ಮುಂದೆ ಆ ಜೀವಕ್ಕೆ ಶರೀರ ತ್ಯಾಗವಾದ ಮೇಲೆ ಮೋಕ್ಷದಲ್ಲಿ ಉತ್ತಮ ಸುಖವನ್ನು ಪಡಿತಾನೆ. ವಿಚಾರ ಮಾಡಿಕೊ, ನಾನು ಬಹಳ ದೊಡ್ಡ ತಪ್ಪನ್ನು ಮಾಡಿದೆ. ಶಕ್ತಿಹೀನರಾದ ಬಲಶಾಲಿಗಳಲ್ಲದಂತಹ ಜೀವಿಗಳಿಗೆ ನಾನು ದುಃಖವನ್ನು ಕೊಟ್ಟೆ, ಅವರನ್ನು ಕೊಂದು ಮಹಾಪಾಪ ಮಾಡಿದೆ. ರಾವಣ ಬಲಶಾಲಿ ಇದ್ದಾನೆ, ಅವನನ್ನು ಯಾರು ಕೊಲ್ಲಕ್ಕಾಗ್ತಿತ್ತು? ಆ ಸಾಮಾನ್ಯರು ಎಲ್ಲಿ ಕೊಲ್ಲಕ್ಕೆ ಸಾಧ್ಯ ಆಯಿತು? ನಾನು ಅವರಿಬ್ಬರ ಪ್ರಾಣವನ್ನು ನಾಶ ಮಾಡಿದೆನು. ಅದರಿಂದ ನನಗನ್ನಿಸುತ್ತಿದೆ ನನ್ನ ಬುದ್ಧಿಯು ನಿಮಿತ್ತ ಜ್ಞಾನಿಯ ಮಾತಿಂದ ವಿವೇಕ ಶೂನ್ಯವಾಯಿತು. ಅವ್ರು ಎಷ್ಟೇ ಬುದ್ಧಿವಂತರಾಗಿರಲಿ, ನಮ್ಮ ಮನೆ ಜನಕ್ಕೆ ಏನಾರ ಕೆಟ್ಟದಾಗತ್ತೆ ಅಂತ ಗೊತ್ತಾದರೆ ಆವಾಗ ನಮ್ಮ ತಲೆ ತಿರುಗಿಬಿಡತ್ತೆ. ವಿವೇಕ ಅನ್ನೋದು ಉಳಿಯೋದಿಲ್ಲ. ವಿವೇಕ ಇಲ್ದಲೇ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬರ್ತಿದ್ದೀನಿ, ಆವಾಗ ಮನಸ್ಸಲ್ಲಿ ಬಂದು ಏನು ಕೆಲಸನೂ ಮಾಡಬಾರ್ದು. ಕೆಟ್ಟ ವಿಚಾರ ಬರ್ತಿದೆ ಅಂದರೆ ಅದ್ರ ಬಗ್ಗೆ ಇರಲಿ, ನಾಳೆ ಮಾಡಿರಾಯ್ತು ಅಂತ ಹೇಳಬೇಕು. ಅದೇ ಒಳ್ಳೆ ಕೆಲಸ ಬಂದರೆ ದಾನ ಕೊಡಬೇಕು ಅಂತ ಬುದ್ಧಿ ಬಂತು, ಸ್ವಾಧ್ಯಾಯ ಮಾಡಬೇಕು ಅಂತ ಬುದ್ಧಿ ಬಂತು, ಬಸ್ತಿಗೆ ಹೋಗ್ಬೇಕು, ಮಾಡಿಬಿಡ್ಬೇಕು ಅವಾಗಲೇ. ಯಾಕೆಂದರೆ ಮತ್ತೆ ಆ ಒಳ್ಳೆಯ ಭಾವನೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಕೆಟ್ಟ ಭಾವನೆ ಬಂದಾಗ ತಕ್ಷಣ ಮಾಡಿಬಿಟ್ರೆ ಪಾಪ ಬಂದಾಗುತ್ತೆ, ನರಕಕ್ಕೆ ಹೋಗಬೇಕಾಗತ್ತೆ. ಯಾಕೆಂದು ಹೇಳ್ತಾನೆ, ಆ ನಿಮಿತ್ತ ಜ್ಞಾನಿಯ ಮಾತನ್ನು ಕೇಳಿ ನಾನು ಮೋಸ ಹೋದೆ, ನನ್ನ ವಿವೇಕ ನಾಶ ಆಯಿತು. ಹೀನ ಬುದ್ಧಿಯ ಮನುಷ್ಯರು, ದುಶ್ಶಿಕ್ಷಿತ ಜನರು ಪ್ರೇರಣೆ ದೊರೆತ ಮೇಲೆ ಆ ಕಾರ್ಯದಲ್ಲಿ ತೊಡಗುತ್ತಾರೆ, ಇದರಲ್ಲಿ ಸಂಶಯ ಇಲ್ಲ. ನಾನೇನಂದೆ, ಶಿಕ್ಷಣ ಇಲ್ದಲೇ ಇರೋರು, ಹೀನ ಬುದ್ಧಿಯವರು ಹೇಗೆ ಮಾಡ್ತಾರೋ ಹಾಗೆ ಮಾಡಿ. ಈ ಲಂಕಾ ನಗರಿಯು ಪಾತಾಳವನ್ನು ಭೇದಿಸುವಂಥ ಸಮುದ್ರದಿಂದ ಸುತ್ತದೆ. ಪಾತಾಳವನ್ನು ಭೇದಿಸುತ್ತೆ ಅನ್ನುವಂಥ ಆಳವಾದ ಸಮುದ್ರದಿಂದ ಸುತ್ತಿದೆ. ಅದು ಲಂಕಾ ದ್ವೀಪ ಇದೆ. ದ್ವೀಪ ಸುತ್ತ ಏನಿದೆ? ಅಗಾಧವಾದ ಸಮುದ್ರ ಇದೆ. ದೇವತೆಗಳಿಗೂ ಭಯವುಂಟು ಮಾಡುವಂತಿದೆ. ಹಾಗಿರುವಾಗ ಭೂಮಿ ಗೋಚರಿಗಳು ಇಲ್ಲಿಗೆ ಹೇಗೆ ಬರ್ತಾರೆ? ಭೂಮಿ ಮೇಲೆ ದೇವತೆಗಳಿಗೂ ಕಷ್ಟ ಅಂತಂದಾಗ ಆ ಸಮುದ್ರ ದಾಟಿ ಮನುಷ್ಯರು ಹೆಂಗೆ ಬರ್ತಾರೆ? ನನ್ನ ಬುದ್ಧಿ ಕೆಟ್ಟಿತ್ತು. ನಾನು ಯಾವ ಕಾರ್ಯವನ್ನು ಮಾಡಿದೆ ಅದು ನನಗೆ ಯೋಗ್ಯವಾಗಿರಲಿಲ್ಲ. ನಾನು ಏನು ಮಾಡುವನ್ನೋ ಅದು ನನಗೆ ಯೋಗ್ಯವಾದ್ದಲ್ಲ. ಇನ್ನು ಮುಂದೆ ಎಂದೂ ಇಂಥ ವಿಚಾರಹೀನವಾದ ಕಾರ್ಯವನ್ನು ಮಾಡೋದಿಲ್ಲ. ಮೊದಲು ನಾನು ಯಾವ ಕಾರ್ಯವನ್ನು ಮಾಡಿದೆ ಅದು ನನಗೆ ಯೋಗ್ಯವಾದ್ದಲ್ಲ ಅಂತ ಚಿಂತನೆ, ಪ್ರತ್ಯಾಖ್ಯಾನ ಮತ್ತು ಪ್ರತಿಕ್ರಮಣ ಮತ್ತು ಆಲೋಚನೆ ಆಯಿತು. ಇನ್ನು ಮುಂದೆ ನಾನು ಇಂಥ ಕಾರ್ಯ ಮಾಡೋದಿಲ್ಲ, ಇದು ಪ್ರತ್ಯಾಖ್ಯಾನ. ಅಂದರೆ ಅಂಥ ಕೆಟ್ಟ ಯೋಚನೆಯನ್ನು ತ್ಯಾಗ ಮಾಡಿದ. ಹೀಗೆ ವಿಚಾರ ಮಾಡುತ್ತಾ ಸೂರ್ಯನಂತೆ ಕಾಂತಿರುವ ವಿಭೀಷಣನು ತನ್ನ ಅರಮನೆಯಲ್ಲಿ ಕ್ರೀಡಿಸಿದನು. ಸಂತೋಷ. ಆಮೇಲೆ ಎಲ್ಲ ನಿಶ್ಚಯ ಮಾಡಿ ಮುಗಿದಾಗಿತ್ತು. ಅದಕ್ಕೆ ಪ್ರಾಯಶ್ಚಿತ್ತನ್ನು ಮಾಡಿಕೊಂಡು ಇನ್ನು ಮುಂದೆ ಮಾಡಲ್ಲ ಅಂತ ಹೇಳಿ ನಿಶ್ಚಯ ಮಾಡಿ ಅವನು ಆಮೇಲೆ ಮತ್ತೆ ಸಂತೋಷವಾಯಿತು. ಸತ್ತೋರ ಬಗ್ಗೆ ಎಷ್ಟು ದಿನ ಆಳ್ತೀವಿ? ಅಳೋದಂತೂ ಖಂಡಿತ ಆಳ್ತೀವಿ. ಎಷ್ಟು ದಿನ ಆಳ್ತೀವಿ? ಹೊಟ್ಟೆ ಕರಿಯೋವರೆಗೆ.
ಹರಿತು ಹತ್ಕೊಂಡೆ ಕಣ್ಣಾಗ ನೀರು ಬರ್ತಿರುತ್ತೆ, ಹೊಟ್ಟೆ ತುಂಬ್ತಾ ಇರುತ್ತೆ. ಹೊಟ್ಟೆ ತುಂಬಿದ ಮೇಲೆ ಎಲ್ಲ ಮರ್ತು ಹೋಗುತ್ತೆ ಅಲ್ಲ. ಹಾಗೆ ಈ ರೀತಿಯ ಆರ್ಷವೆಂಬ ಪ್ರಸಿದ್ಧವಾದ ರವಿಶೇನಾಚಾರ್ಯರಿಂದ ರಚಿತವಾದ ಪದ್ಮಪುರಾಣದಲ್ಲಿ ವಿಭೀಷಣನ ವ್ಯಸನ ವರ್ಣನೆ ಎನ್ನುವ ವರ್ಣನೆ ಮಾಡುವಂತಹ 23ನೇ ಪರ್ವ ಸಮಾಪ್ತವಾಯಿತು. ಈ ರೀತಿ ಶ್ರೀ ಜನಕ ದಶರಥರ ಕಾಲ ನಿರ್ವರ್ತನೆ ಆಯಿತು. ನಮೋ ಸಂಜೀವನಿ ಮಾತಾ.